ಬಿಜೆಪಿಯಿಂದ ಟಾರ್ಗೆಟ್ ಟಿಎಂಸಿ ಯಾಕೆ? ಟಿಎಂಸಿ ಹೊಡೆದ್ರೆ ದೇಶವನ್ನೇ ಗೆಲ್ಲಬಹುದಾ? ಏನಿದು ಬಿಜೆಪಿಯ ಹಿಡನ್ ಸೀಕ್ರೆಟ್? ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಈಗ ಭೀಕರ ಭೂಕಂಪ ಸಂಭವಿಸಿದೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದಾದ ಮೇಲೊಂದರಂತೆ ಭಾರಿ ಆಘಾತಗಳು ಎದುರಾಗುತ್ತಿವೆ. ಪಕ್ಷದೊಳಗೆ ಆಂತರಿಕ ಬಂಡಾಯದ ಕಿಡಿ ಹೊತ್ತಿಕೊಂಡಿದ್ದು ಬಣ ರಾಜಕೀಯ ಬೀದಿಗೆ ಬಂದಿದೆ. ಕೇಳಿ ಬರುತ್ತಿರುವ ಲೇಟೆಸ್ಟ್ ಮಾಹಿತಿ ಪ್ರಕಾರ ಬರೋಬ್ಬರಿ 52 ಮಂದಿ ಟಿಎಂಸಿಯ ಶಾಸಕರು ದೀದಿ ವಿರುದ್ಧ ಬಂಡಾಯವೆದ್ದಿದ್ದಾರೆ. ಕೇವಲ ರಾಜಕೀಯದಲ್ಲಷ್ಟೇ ಅಲ್ಲ, ದೆಹಲಿಯ ಸಂಸತ್ನಲ್ಲೂ ಟಿಎಂಸಿಯ ಸಂಸದರು ಮಮತಾ ಬ್ಯಾನರ್ಜಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಗುಂಪು ಕಟ್ಟಿಕೊಂಡು ಮೋದಿ ಸರ್ಕಾರಕ್ಕೆ ಬೆಂಬಲ ಘೋಷಿಸುತ್ತಿದ್ದಾರೆ. ಸಂಸತ್ತಿನ 2 ಮನೆಗಳಲ್ಲಿ ಟಿಎಂಸಿಯ ಬೆನ್ನೆಲುಬು ಮುರಿಯುತ್ತಿರುವ ಈ ಮಹಾ ಆಪರೇಷನ್ ಹಿಂದೆ ಸೈಲೆಂಟ್ ಆಗಿ ಕೆಲಸ ಮಾಡ್ತಿರೋದು ಯಾರು ಗೊತ್ತಾ? ಸ್ವತಃ ಬಿಜೆಪಿ. ತನ್ನ ರಾಜಕೀಯ ಅಜೆಂಡಾವನ್ನ ಪೂರೈಸಿಕೊಳ್ಳಲು ಬಿಜೆಪಿ ಟಿಎಂಸಿಯೊಳಗೆ ಒಡಕಿನ ಕಿಡಿ ಹೊತ್ತಿಸಿದೆಯೇ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಂಸತ್ನಲ್ಲಿ ಬಿಜೆಪಿಯ ಆಡಳಿತಾತ್ಮಕ ಶಕ್ತಿಯು ಟಿಎಂಸಿಯನ್ನು ಸಂಪೂರ್ಣವಾಗಿ ಮುಗಿಸುವ ಹಂತಕ್ಕೆ ತಲುಪಿದೆ. ಟಿಎಂಸಿಯ ಒಳಗೆ ಭುಗಿಲೆದ್ದಿರುವ ಭಿನ್ನಮತವು ಲೋಕಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ ಶಕ್ತಿಯನ್ನು ಗಣನೀಯವಾಗಿ ಕುಗ್ಗಿಸುತ್ತಿದೆ. ಬಂಡಾಯ ಸಂಸದರ ನೇತೃತ್ವ ವಹಿಸಿರುವ ನಾಯಕರು ತಮಗೆ ಕನಿಷ್ಠ 20 ಸಂಸದರ ಬೆಂಬಲವಿದೆ ಅಂತೇಳಿ ಬಹಿರಂಗವಾಗಿಯೇ ಹಕ್ಕು ಮಂಡಿಸುತ್ತಿದ್ದಾರೆ. ಈ ಬಂಡಾಯಗಾರರು ಈಗಾಗಲೇ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರ ಬರೆದು ನಮಗೆ ಸಂಸತ್ನಲ್ಲಿ ಪ್ರತ್ಯೇಕ ಬಣವಾಗಿ ಮಾನ್ಯತೆ ನೀಡಬೇಕು, ನಾವು ಕೇಂದ್ರದ ಎನ್ಡಿಎ ಮೈತ್ರಿಕೂಟವನ್ನ ಬೆಂಬಲಿಸುತ್ತೇವೆ ಅಂತೇಳಿ ಅಧಿಕೃತವಾಗಿ ಘೋಷಿಸಿದ್ದಾರೆ. ಲೋಕಸಭೆಯಲ್ಲಿ ಒಟ್ಟು 29 ಮಂದಿ ಟಿಎಂಸಿ ಸಂಸದರಿದ್ದಾರೆ. ಇವರಲ್ಲಿ 20 ಮಂದಿ ಬಂಡಾಯ ಎದ್ದಿರುವುದರಿಂದ ಸಂವಿಧಾನದ 10ನೇ ಅನುಸೂಚಿ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅನರ್ಹತೆಯಿಂದ ಪಾರಾಗಲು ಅಗತ್ಯವಿರುವ 3/2 ಸಂಖ್ಯಾಬಲ ಇವರ ಕೈಯಲ್ಲಿದೆ. ಪರಿಣಾಮ ಲೋಕಸಭೆಯಲ್ಲಿ ಟಿಎಂಸಿಯ ಅಧಿಕೃತ ಬಲ ಈಗ ಸಂಪೂರ್ಣ ನಶಿಸಿ ಹೋಗುತ್ತಿದೆ. ಟಿಎಂಸಿಯಿಂದ ಬಂಡಾಯ ಎದ್ದಿರುವ ಈ 20 ಸಂಸದರು ಎನ್ಡಿಎ ಮೈತ್ರಿಕೂಟದ ಪಾಲಾಗುವುದರಿಂದ ಬಿಜೆಪಿಗೆ ಲೋಕಸಭೆಯಲ್ಲಿ ಆನೆ ಬಲ ಬರಲಿದೆ. ಇದರ ಗಣಿತ ಹೇಗಿದೆ ನೋಡಿ. ಒಟ್ಟು 543 ಸಂಸದರ ಬಲ ಹೊಂದಿರುವ ಲೋಕಸಭೆಯಲ್ಲಿ ಎನ್ಡಿಎ ಈಗಾಗಲೇ 293 ಮಂದಿ ಸಂಸದರನ್ನ ಹೊಂದಿದೆ. ಅದರಲ್ಲಿ 240 ಮಂದಿ ಬಿಜೆಪಿಯ ಸ್ವಂತ ಸಂಸದರು. ಇದೀಗ ಈ 20 ಮಂದಿ ಟಿಎಂಸಿಯ ಬಂಡಾಯಗಾರರು ಬಿಜೆಪಿಯೊಂದಿಗೆ ವಿಲೀನಗೊಂಡ್ರೆ ಅಥವಾ ಬೆಂಬಲಿಸಿದ್ರೆ ಬಿಜೆಪಿಯ ಶಕ್ತಿ 262ಕ್ಕೆ ಹೆಚ್ಚಾಗಲಿದೆ. ಅಂದ್ರೆ ಸ್ವತಂತ್ರ ಬಹುಮತದ ಮ್ಯಾಜಿಕ್ ನಂಬರ್ ಆದ 272ಕ್ಕೆ ಕೇವಲ 10 ಸ್ಥಾನಗಳಷ್ಟೇ ಬಾಕಿ ಉಳಿಯುತ್ತವೆ. ಈ ಶಕ್ತಿ ಹೆಚ್ಚಳದಿಂದ ಮಿತ್ರ ಪಕ್ಷಗಳ ಮುನಿಸಿಗೆ ಮತ್ತು ಡಿಮ್ಯಾಂಡ್ಗಳಿಗೆ ಹೆದರುತ್ತಿದ್ದ ಬಿಜೆಪಿ ಇನ್ಮುಂದೆ ಯಾವುದೇ ಪ್ರಮುಖ ಮಸೂದೆಗಳನ್ನು ಅಂಗೀಕರಿಸಲು ಸ್ವತಂತ್ರವಾಗಿ ಮತ್ತು ದೃಢವಾಗಿ ಸಾಂಸ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಪ್ರತಿಮ ಬಲವನ್ನು ಪಡೆದುಕೊಳ್ಳುತ್ತದೆ. ಇನ್ನ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಯಲ್ಲೂ ಟಿಎಂಸಿಗೆ ಸರಣಿ ಆಘಾತಗಳು ಎದುರಾಗುತ್ತಿವೆ. ಇದು ನೇರವಾಗಿ ಬಿಜೆಪಿಯ ಹಾದಿಯನ್ನ ಸುಗಮಗೊಳಿಸುತ್ತಿದೆ. ಈಗಾಗಲೇ ಟಿಎಂಸಿ ಪಕ್ಷದ ಹಿರಿಯ ಮತ್ತು ಪ್ರಭಾವಿ ನಾಯಕರಾದ ಸುಖೇಂದು ಶೇಖರ್ ರಾಯ್, ಸುಷ್ಮಿತಾ ದೇವ್ ಹಾಗೂ ಕಾಸ್ಟಿಕ್ ಬರೈಕ್ ಅವರು ತಮ್ಮ ಸಂಸದ ಸ್ಥಾನ ಮತ್ತು ಟಿಎಂಸಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಹೊರಬಂದಿದ್ದಾರೆ. ವಿಶೇಷ ಏನು ಅಂದ್ರೆ ಇವರು ಕೇವಲ ರಾಜೀನಾಮೆ ನೀಡಿ ಸುಮ್ಮನೆ ಕೂತಿಲ್ಲ, ಬದಲಿಗೆ ಬಿಜೆಪಿಯ ಅಗ್ರ ನಾಯಕರೊಂದಿಗೆ ಮತ್ತು ಈಶಾನ್ಯ ರಾಜ್ಯಗಳ ಬಿಜೆಪಿ ಮುಖ್ಯಮಂತ್ರಿಗಳೊಂದಿಗೆ ಸರಣಿ ಮಾತುಕತೆ ನಡೆಸಿದ್ದಾರೆ. ಇದು ಮಮತಾ ಬ್ಯಾನರ್ಜಿ ಅವರ ಕೋಟೆಯನ್ನೇ ಅಲುಗಾಡಿಸುತ್ತಿದೆ. ರಾಜ್ಯಸಭೆಯಲ್ಲಿ ಬಿಜೆಪಿಗೆ ಇದುವರೆಗೆ ಪೂರ್ಣ ಬಹುಮತದ ಕೊರತೆ ಇತ್ತು. ಆದ್ದರಿಂದ ಯಾವುದೇ ವಿವಾದಾತ್ಮಕ ಅಥವಾ ಪ್ರಮುಖ ಮಸೂದೆಗಳನ್ನು ಅಂಗೀಕರಿಸಲು ಪ್ರಾದೇಶಿಕ ಪಕ್ಷಗಳ ದಯೆಯನ್ನ ಅವಲಂಬಿಸಬೇಕಾಗಿತ್ತು. ಆದ್ರೀಗ ಪರಿಸ್ಥಿತಿ ಬದಲಾಗಿದೆ. ಪ್ರಸ್ತುತ ರಾಜ್ಯಸಭೆಯ ಒಟ್ಟು ಬಲ 245 ಇದ್ದು ಬಹುಮತಕ್ಕೆ 123 ಸದಸ್ಯರ ಬಲ ಇರಬೇಕು. ಇತ್ತೀಚೆಗೆ ನಡೆದ ಹಲವು ರಾಜ್ಯಗಳ ರಾಜ್ಯಸಭಾ ಚುನಾವಣೆಗಳಿಂದಾಗಿ ಈಗಾಗಲೇ ಎನ್ಡಿಎ ಬಲವು 137ಕ್ಕೆ ಏರಿಕೆಯಾಗಿದೆ. ಅದರಲ್ಲಿ ಬಿಜೆಪಿಯ ಸ್ವಂತ ಬಲವೇ 110ಕ್ಕೆ ಹೆಚ್ಚಾಗಿದೆ. ಬಿಜೆಪಿಗೆ ಸ್ವತಂತ್ರ ಬಹುಮತ ಪಡೆಯಲು ಇನ್ನು ಕೇವಲ 13 ಸದಸ್ಯರಷ್ಟೇ ಬೇಕಾಗಿದ್ದಾರೆ. ಅದಕ್ಕಾಗಿಯೇ ವಿಪಕ್ಷಗಳ ಸದಸ್ಯರನ್ನ ಸೆಳೆಯಲು ಮುಂದಾಗಿರುವ ಮೋದಿ ಸರ್ಕಾರ ಬಂಗಾಳದಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ತುತ್ತಾಗಿರುವ ಟಿಎಂಸಿಯನ್ನೇ ಗುರಿಯಾಗಿಸಿಕೊಂಡಿದೆ. ಈಗಾಗಲೇ ರಾಜೀನಾಮೆ ನೀಡಿರುವ 3 ಸ್ಥಾನಗಳಿಗೆ ಬಿಜೆಪಿಗರೇ ಆಯ್ಕೆಯಾಗೋದು ಖಚಿತ. ಇದರ ಜೊತೆಗೆ ಬೇರೆ ರಾಜ್ಯಗಳಲ್ಲೂ ವಿಪಕ್ಷಗಳ ಮತ್ತಷ್ಟು ಸದಸ್ಯರು ರಾಜೀನಾಮೆ ಕೊಡುವಂತೆ ಮಾಡಿ ಆ ಸ್ಥಾನಗಳನ್ನು ಕಬಳಿಸುವ ಹುನ್ನಾರ ನಡೆದಿದೆ. ಒಂದು ಕಡೆ ಸಂಸತ್ತಿನ 2 ಮನೆಗಳಲ್ಲಿ ಬಿಜೆಪಿಗೆ ಯಾವುದೇ ಅಡೆತಡೆ ಇಲ್ಲದೆ ಕಾನೂನುಗಳನ್ನು ಜಾರಿಗೊಳಿಸುವ ಸಾರ್ವಭೌಮ ಶಕ್ತಿ ಸಿಗುತ್ತಿದ್ರೆ, ಇನ್ನೊಂದು ಕಡೆ ರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧ ಪಕ್ಷಗಳ ಇಂಡಿಯಾ ಒಕ್ಕೂಟದಲ್ಲಿನ ಪ್ರಾದೇಶಿಕ ಪಕ್ಷಗಳು ಒಡೆದು ಚೂರಾಗುತ್ತಿವೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಎನ್ಸಿಪಿ ಪಕ್ಷಗಳು ವಿಭಜನೆಗೊಂಡಿದ್ದನ್ನ ನಾವು ನೋಡಿದ್ದೇವೆ. ಈಗ ಟಿಎಂಸಿಯನ್ನ ಒಡೆಯಲು ಆಪರೇಷನ್ ನಡೆಯುತ್ತಿದೆ. ಇತ್ತ ಕಾಂಗ್ರೆಸ್ ಜೊತೆಗೆ ಮುನಿಸಿಕೊಂಡಿರುವ ಡಿಎಂಕೆ ಮೈತ್ರಿಕೂಟದಿಂದ ದೂರ ಉಳಿದಿದ್ರೆ ಆಮ್ ಆದ್ಮಿ ಪಾರ್ಟಿ ಈಗಾಗಲೇ ಹೊರಬಿದ್ದಿದೆ. ವಿಪಕ್ಷಗಳಲ್ಲಿನ ಈ ಒಡುಕು ಮತ್ತು ಭಿನ್ನಾಭಿಪ್ರಾಯಗಳು ಬಿಜೆಪಿಗೆ
ಮುಂದಿನ ಸಾರ್ವತ್ರಿಕ ಚುನಾವಣೆಗಳಲ್ಲಿ ನಿರಾತಂಕ ಅಖಾಡವನ್ನ ಸಿದ್ಧಗೊಳಿಸುತ್ತಿವೆ. ಜೊತೆಗೆ ಎಸ್ಐಆರ್ ಎಂಬ ಪೆಡಂಭೂತವು ಬಿಜೆಪಿಯ ಹಾದಿಯನ್ನ ಸುಗಮಗೊಳಿಸುತ್ತಿದೆ. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಅವರ ಕೋಟೆಯಲ್ಲಿ ಉಂಟಾಗಿರೋ ಈ ಬಂಡಾಯದ ಕಿಡಿ ದೇಶದ ರಾಜಕೀಯವನ್ನ ಯಾವ ತಿರುವಿಗೆ ತಂದು ನಿಲ್ಲಿಸಲಿದೆ? ಮೋದಿ ಸರ್ಕಾರ ಸಂಸತ್ತಿನ 2 ಮನೆಗಳಲ್ಲೂ ಸಂಪೂರ್ಣ ಸಾಂಸ್ಥಿಕ ಬಲವನ್ನ ಪಡೆದುಕೊಂಡ್ರೆ ದೇಶದ ರಾಜಕೀಯ ಚಿತ್ರಣ ಹೇಗಿರಲಿದೆ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.